ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಕಾಫಿ ಸ್ಟ್ರೈಕು ಅಂದರೆ ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡಿದ್ರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಕಾಫಿ ರೈಟ್ ಅಂದ್ರೇನು, ಕಾಫಿ ಸ್ಟ್ರೈಕ್ ಅಂದ್ರೇನು ಅಂತ ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಕಾಫಿ ರೈಟ್ ಏನಕ್ಕೆ ಬರುತ್ತೆ, ಕಾಫಿ ಸ್ಟ್ರೈಕ್ ಏನಕ್ಕೆ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೋಸ್ಕರ ನಾವು ಯಾವ ವಿಡಿಯೋ ಹಾಕಿದ್ರೆ ನಮಗೆ ಕಾಫಿ ರೈಟ್ ಕಾಫಿ ಸ್ಟ್ರೈಕ್ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಕಾಫಿ ರೈಟ್ ಅಂದರೆ ಏನು, ಕಾಫಿ ರೈಟ್ ಅಂದ್ರೇನು, ಕಾಫಿ ಸ್ಟ್ರೈಕ್ ಅಂದ್ರೇನು ಅಂತ ನಾನು ಈ ವಿಡಿಯೋದಲ್ಲಿ ಆಮೇಲೆ ಕಾಫಿ ರೈಟ್ ಬರ್ದೇ ನಾವು ಯಾವ ಥರ ತಪ್ಪಿಸ್ಕೊಳ್ಳೋದು, ಯೂಟ್ಯೂಬ್ನಲ್ಲಿ ಕಾಫಿ ರೈಟು ತಪ್ಪಿಸಿಕೊಳ್ಳೋದು ಹೇಗೆ ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಈಗ ಕಾಫಿ ರೈಟು ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತದಲ್ವ. ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡಿದ್ರೆ ಅವರು ಏನಾಗಂದ್ರೆ ಅಂತ ಕೇಳ್ತಾ ಇರ್ತೀರ. ಹಂಗಂದರೆ ಇವಾಗ ನಾನೇ ಅಂದ್ಕೊಳ್ರಿ, ನಾವೊಂದು ಯಾವುದೋ ಒಂದು ವೀಡಿಯೋ ಹಾಕಿರ್ತೀವಿ. ಒಂದು ವೀಡಿಯೋ ಹಾಕಿ ತುಂಬ ವ್ಯೂ ಬಂದಿರ್ತದಾ. ಆಗ ನೀವು ನಮ್ಮ ಚಾನಲ್ ಚೆಕ್ ಮಾಡ್ತೀರಾ. ನಮ್ಮ ಚಾನಲ್ ಚೆಕ್ ಮಾಡಿಟ್ಟು ಅಯ್ಯೋ ಇಷ್ಟೊಂದು ವ್ಯೂ ಬಂದೈತಾ, ಹಂಗಾದ್ರೆ ನಮ್ಮ ಚಾನಲ್ಗೆ ವ್ಯೂ ಬರ್ತಾ ಇಲ್ಲ, ಇದನ್ನೇ ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳೋದ ಅಂದ್ಕೊಂಡು ನೀವೇನು ಮಾಡ್ತೀರಾ, ಅದು ವೀಡಿಯೋನ ಡೌನ್ಲೋಡ್ ಮಾಡಿ ನಿಮ್ಮ ಚಾನಲ್ಗೆ ಹಾಕತ್ತೀರ. ಹಾಕೊಂಡ ತಕ್ಷಣ ನಿಮಗೆ ಕಾಪಿ ರೈಟ್ ಅಂತ ಅದ್ರ ನೆಕ್ಸ್ಟ್ ಡೇನೇ ತೋರಿಸ್ತದೆ. ಆಯಿತಾ, ನೆಕ್ಸ್ಟ್ ಡೇನೇ ತೋರಿಸ್ತದೆ. ಆಯಿತು, ನೆಕ್ಸ್ಟ್ ಡೇ ತೋರಿಸ್ತದ. ಆವಾಗ ನೀವೇನು ಮಾಡ್ತೀರಾ, ಅದನ್ನು ತೆಗಿಯೋಕ್ಕೆ ನಿಮಗೆ ಬರೋದಿಲ್ಲ. ಆಯಿತಾ, ಆವಾಗ ನಾನೇನು ಮಾಡ್ತೀನಿ, ಇವ್ರಿಗೆ ಒಂದು ದಿನಕ್ಕೆ ಇಷ್ಟು ಹೆಂಗೆ ಬರುತ್ತೆ ಇವ್ರಿಗೆ ವ್ಯೂಸ್. ನೀವು ಹಾಕಿದ ತಕ್ಷಣ ನಿಮ್ಗೆ ಏನಾದ್ರು ವ್ಯೂಸ್ ಜಾಸ್ತಿ ಆಗೋಯ್ತು ಅಂದರೆ ನಾವು ಚೆಕ್ ಮಾಡ್ತೀವಿ. ಯಾರಾದರೂ ಚೆಕ್ ಮಾಡ್ತಾರೆ. ಆವಾಗ ಈ ವಿಡಿಯೋ ನಮ್ಮದಲ್ವ, ಯಾರಾದರೂ ಹಾಕಿರ್ತಾರಲ್ಲ, ಆಗ ಈ ವಿಡಿಯೋ ನಮ್ಮದು ತಾನೇ, ನಮ್ಮದಲ್ವ ಅಂದ್ಕೊಂಡು ನಾವೇನು ಮಾಡ್ತೀವಿ, ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡ್ತೀವಿ, ಆ ವಿಡಿಯೋ ನಮ್ಮದು ಅಂದ್ಕೊಂಡು. ಆವಾಗ ಏನು ಮಾಡ್ತೀವಿ, ಕಾಪಿ ಸ್ಟ್ರೈಕ್ ನಾವು ಕೊಡ್ತೀವಿ ನಿಮಗೆ. ಆವಾಗ ಏನಾಗುತ್ತೆ, ಆ ವಿಡಿಯೋನ ರಿಮೂವ್ ಮಾಡಿಬಿಡ್ತಾರೆ, ರಿಮೂವ್ ಆಗೋಗುತ್ತೆ. ಆಗ ವಿಡಿಯೋ ರಿಮೂವ್ ಆಗಬಹುದು. ಆಮೇಲೆ ಚಾನಲ್ಗೆ ವಾರ್ನಿಂಗ್ ಕೊಡ್ತಾರೆ. ನಿಮ್ಮ ಚಾನಲ್ಗೆ ವಾರ್ನಿಂಗ್ ಕೊಡ್ತಾರೆ. ಎಷ್ಟು ದಿನ ಕೊಡ್ತಾರೆ ಗೊತ್ತಾ? 90 ದಿನ ವಾರ್ನಿಂಗ್ ಕೊಡ್ತಾರೆ. 90 ದಿನದಲ್ಲಿ ನೀವೇನಾದರೂ 3 ಸ್ಟ್ರೈಕ್ ಏನಾದ್ರು ತಗೋತು ಅಂದರೆ ಚಾನಲ್ ಡಿಲೀಟ್ ಆಗೋಗುತ್ತೆ. ಕಾಪಿ ರೈಟ್ ಆಗಲಿ ಕಾಪಿ ಸ್ಟ್ರೈಕ್ ಆಗಲಿ ಆದಷ್ಟು ಯಾರೂ ತೊಗೋಬೇಡಿ. ಆವಾಗ ನಿಮ್ಮ ಚಾನಲ್ ಹೊರಟೋಗುತ್ತೆ. ಬೇರೆಯವ್ರ ವೀಡಿಯೋನ ಅಪ್ಲೋಡ್ ಮಾಡಿ ಹಾಕೋಬೇಡಿ. ನಿಮ್ಮ ಸ್ವಂತ ವೀಡಿಯೋ ಇರಬೇಕು. ನೀವು ಏನೇ ಮಾಡಿದ್ರೂ ಅದು ನಿಮ್ಮ ಸ್ವಂತ ಇರಬೇಕು. ಇಲ್ಲ ನಮಗೆ ಆ ಥರ ಆಗುತ್ತಾ ಒಂದು, ಇಲ್ಲ ನಮಗೆ ಆ ವಿಡಿಯೋ ಬೇಕು, ನಮಗೂ ವ್ಯೂಸ್ ಜಾಸ್ತಿ ಬರಲಿ ಅಂದರೆ ಬರಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ನೀವು ಅವ್ರ ಹತ್ರ ಪರ್ಮಿಷನ್ ತಗೋಬೇಕು. ನಾವು ನಿಮ್ಮ ವಿಡಿಯೋ ಯೂಸ್ ಮಾಡ್ಕೋಬೋದಾ ಅಂತ ನೀವು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಕೊಟ್ಟರೆ ನೀವು ಯೂಸ್ ಮಾಡ್ಬೋದು. ಅವ್ರೇನಾರು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಅವ್ರ ವಿಡಿಯೋ ನೀವು ಯೂಸ್ ಮಾಡೋ ಹಾಗಿಲ್ಲ, ನಿಮ್ಮ ಚಾನಲ್ಗೆ ಹಾಕೊಳ್ಳೋ ಹಾಗಿಲ್ಲ. ಆಯಿತಾ, ಉದಾಹರಣೆಗೆ ಸಿನಿಮಾ ಹಾಡು, ಬೇರೆಯವ್ರ ಹಾಡು ಹಾಕಿರೋದು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು, ಆಮೇಲೆ ಸಿನಿಮಾ ಫೋಟೋ, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇವುಗಳನ್ನು ಮಾಡಿದ ವ್ಯಕ್ತಿ ಅಥವಾ ಕಂಪನಿ ಆಧಾರದ ಮೇಲೆ ಪೂರ್ಣ ಹಕ್ಕು ಇರ್ತದೆ. ಅವ್ರಿಗೆ ಮಾತ್ರನೇ ಪೂರ್ಣ ಹಕ್ಕು ಇರೋದು. ಅವ್ರು ಮಾಡಿರೋದನ್ನು ನೀವು ಕಾಪಿ ಮಾಡೋ ಹಾಗಿಲ್ಲ. ಆದರೆ ಅನುಮತಿ ಇಲ್ಲದೆ ನಾವು ಅದನ್ನು ಬಳಸಿ ವಿಡಿಯೋ ಮಾಡಿದರೆ ಕಾಪಿ ರೈಟ್ ಗ್ಯಾರಂಟಿ. ಅರ್ಥ ಆಯ್ತಾ? ಈಗ ಕಾಪಿ ಸ್ಟ್ರೈಕ್ ಅಂದರೇನು? ಕಾಪಿ ಸ್ಟ್ರೈಕ್ ಅಂದರೆ ಯೂಟ್ಯೂಬ್ನಲ್ಲಿ ಯಾರಾದರೂ ನಿಮ್ಮ ವಿಡಿಯೋ ಮೇಲೆ ನನ್ನ ಕಾಪಿ ರೈಟು ಕಂಟೆಂಟ್ ಬಳಸಿದ್ರಿ ಎಂದು ಅಫಿಷಿಯಲ್ ಕಂಪ್ಲೇಂಟ್ ಮಾಡಿದರೆ ಅದಕ್ಕೆ ಕಾಪಿ ಸ್ಟ್ರೈಕ್ ಅಂತಾರೆ. ಅರ್ಥ ಆಯ್ತಾ? ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಕಾಪಿ ರೈಟ್ ಬರೆಸ್ಕೋಬಾರ್ದು, ನಮ್ಮ ಚಾನಲ್ಗೆ ಯಾವುದೇ ಕಾಪಿ ರೈಟ್ ತೊಗೋಬಾರ್ದು ಅಂದರೆ ಅದಕ್ಕೆ ನೀವು ಒಂದು ವಿಡಿಯೋ ಹಾಕ್ತೀರಾ, ಅದಕ್ಕೆ ಅಂತಲೇ ಯೂಟ್ಯೂಬಿಂದನೇ ಅವ್ರಿಗೆ ಫ್ರೀ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅದನ್ನು ನೀವು ಬಳಕೆ ಮಾಡಿರಿ, ಬೇರೆ ಮ್ಯೂಸಿಕ್ ಹಾಕೋಬೇಡಿ. ಯೂಟ್ಯೂಬ್ ಕಡೆಯಿಂದನೇ ನಿಮಗೆ ಮ್ಯೂಸಿಕ್ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಾಪಿ ರೈಟು ಬರೋದಿಲ್ಲ. ಆಮೇಲೆ ಶಾರ್ಟ್ಸ್ ವೀಡಿಯೋ ಹಾಕ್ತಿರಲ್ಲ, ಶಾರ್ಟ್ಸ್ ವೀಡಿಯೋಗೂ ಅಷ್ಟೇ.
ಅಲ್ಲೇ ಮ್ಯೂಸಿಕ್ಕು ಕೊಟ್ಟಿರ್ತಾರೆ, ಹಾಡು ಕೊಟ್ಟಿರ್ತಾರೆ. ಅದನ್ನೇ ನೀವು ಯೂಸ್ ಮಾಡಿರಿ. ಯೂಟ್ಯೂಬಲ್ಲೇ ಇರುತ್ತೆ ಅದು, ಅದನ್ನು ಯೂಸ್ ಮಾಡಿರಿ. ಇಲ್ಲಾಂದರೆ ಅದನ್ನು ಯೂಸ್ ಮಾಡಿರಿ. ಇಲ್ಲ ನೀವು ಸ್ವಂತ ಹಾಡು ಹೇಳಿ, ಸ್ವಂತ ಹಾಡು ಹೇಳ್ಬಿಟ್ಟು ನೀವು ರೀಲ್ಸ್ಗೆ ಹಾಕೋಬೋದು, ಅದೇ ಶಾರ್ಟ್ಸ್ ವೀಡಿಯೋಗೂ ಹಾಕೋಬೋದು. ನೀವು ಸ್ವಂತ ಇರಬೇಕು. ಇಲ್ಲ ಯೂಟ್ಯೂಬ್ ಕಡೆ ಇರೋದನ್ನೇ ನೀವು ಬಳಸಿದ್ರೆ ನೀವು ಯಾವುದೇ ಕಾಪಿ ರೈಟ್ ಆದರೆ ಕಾಪಿ ಸ್ಟ್ರೈಕ್ ಆದರೆ ಯಾವುದೂ ಬರೋದಿಲ್ಲ. ನೀವು ಅದನ್ನೇ ಯೂಸ್ ಮಾಡ್ಕೋಬೇಕು. ಈಗ ಯೂಟ್ಯೂಬ್ನಲ್ಲಿ ಹೇಗೆ ನಾವು ಅದನ್ನು ತಪ್ಪಿಸ್ಕೊಳ್ಳೋದು, ಕಾಪಿ ಸ್ಟ್ರೈಕ್ ಬರ್ದೇನೆ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಯೂಟ್ಯೂಬ್ನಲ್ಲಿ ಆಡಿಯೋ ಲೈಬ್ರರಿ ಮ್ಯೂಸಿಕ್ ಬಳಸಿ, ಅರ್ಥ ಆಯ್ತಾ? ಯೂಟ್ಯೂಬ್ನಲ್ಲೇ ಇರುತ್ತೆ, ಅದನ್ನು ಬಳಸಿ. ಕಾಪಿ ರೈಟು ಫ್ರೀ ಮ್ಯೂಸಿಕ್ಕು ಅದನ್ನು ಬಳಸಿ, ಆವಾಗ ಕಾಪಿ ರೈಟ್ ಬರೋದಿಲ್ಲ. ಮೂವಿ ಕ್ಲಿಪ್ಪು ಸಾಂಗ್ಸು ಫುಲ್ಲು ಯೂಸ್ ಮಾಡಬೇಡಿ. ಮೂವಿಲಿ ಏನೇ ಬಂದರೂ ಅದನ್ನು ನಿಮ್ಮ ಚಾನಲ್ಗೆ ಹಾಕೋಬೇಡಿ, ಕಾಪಿ ರೈಟ್ ಬರೋದು ಗ್ಯಾರಂಟಿ. ಏಕೆಂದರೆ ಅವ್ರು ಯೂಸ್ ಮಾಡಿ ಅವ್ರು ತೆಗ್ದಿರೋದು, ಅವರು ಇದಕ್ಕೋಸ್ಕರ ಅವರು ವೀಡಿಯೋ ಮಾಡ್ಕೊಂಡಿರೋದು, ಅದನ್ನು ನಿಮ್ಮ ಚಾನಲ್ಗೆ ಹಾಕೋಬೇಡಿ. ಮೂವಿದಾಗಲಿ ಅವರು ಆ ಸಾಂಗ್ಸ್ ಆಗಲಿ, ಮೂವಿ ಸಾಂಗ್ಸ್ ಆಗಲಿ ನಿಮ್ಮ ಚಾನಲ್ಗೆ ಹಾಕೋಬೇಡಿ, ಬಳಸಬೇಡಿ ಅದನ್ನು. ಆಮೇಲೆ ಫೇರ್ ಯೂಸ್ ಅಂದರೆ ಏನು ಗೊತ್ತಾ? ಈಗ ನೀವು ವೀಡಿಯೋ ಮಾಡ್ತಾ ಇರ್ತೀರಲ್ಲ, ವೀಡಿಯೋ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಕಾಮಿಡಿ ಬರುತ್ತೆ ಗೊತ್ತಾ? ಈಗ ನಾವು ಇವಾಗ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡ್ತೀನಿ, ಮಧ್ಯದಲ್ಲಿ ಕಾಮಿಡಿದೆಲ್ಲ ಹಾಕಿರ್ತೀವಲ್ಲ, ಅದನ್ನು ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ. ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಏನೋ ಒಂದು ವೀಡಿಯೋ ಮಾಡ್ತೀರಾ, ಒಂದೆರಡು ಸಲ 3 ಸಲ ಯೂಸ್ ಮಾಡಿ ಅಷ್ಟೇ. ಅದನ್ನು ಮ್ಯೂಸಿಕ್ ಅದೇ ಕಾಮಿಡಿ ಮ್ಯೂಸಿಕ್ ಬರುತ್ತೆ, ಅದು ಯೂಟ್ಯೂಬಲ್ಲೇ ಇರುತ್ತೆ. ಅದನ್ನು ಒಂದು ಇಲ್ಲ 2-3 ಸಲ ಅಷ್ಟೇ ಯೂಸ್ ಮಾಡಿ. ಜಾಸ್ತಿ ಅದನ್ನೇ ನೀವು ಜಾಸ್ತಿ ನಿಮ್ಮ ವೀಡಿಯೋಗೆ ಹಾಕೋಬಿಟ್ರೆ ಕಾಪಿ ರೈಟ್ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಮಾನಿಟೈಸನ್ ಆಗೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಆದಷ್ಟು ನಿಮ್ಮ ವೀಡಿಯೋ ಇರಲಿ, ಅದು ಮಧ್ಯೆ ಒಂದೊಂದು ಸೆಕೆಂಡ್ ಬಂದು ಹೋಗುತ್ತೆ ನೋಡಿರಿ ಕಾಮಿಡಿದು, ಅದು ಒಂದೊಂದು ಸೆಕೆಂಡ್ 1-2 ಸೆಕೆಂಡ್ ಬಂದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಅದನ್ನೇ ನೀವು ಯೂಸ್ ಮಾಡ್ಕೋಬಾರ್ದು. ಈಗ ನೀವೇನು ಮಾಡ್ತೀರ ಗೊತ್ತಾ? ಕಾಪಿ ಸ್ಟ್ರೈಕ್ ತಗೊಬಿಡ್ತೀರಾ. ಅವು ಯೂಟ್ಯೂಬರ್ ಏನು ಮಾಡ್ತಾರೆ ಗೊತ್ತಾ? 1 ಸಲ ನೋಡ್ತಾರೆ, 2 ಸಲ ನೋಡ್ತಾರೆ. ನೀವು ಪದೇ ನೀವೇನಾರ ಕಾಪಿ ರೈಟ್ ತಗೋತು ಅಂದರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ, ಚಾನಲ್ಗೆ ವ್ಯೂ ಬರೋದಿಲ್ಲ, ನೋಟಿಫಿಕೇಷನ್ ಹೋಗೋದಿಲ್ಲ, ಆಮೇಲೆ ಮಾನಿಟೈಸನ್ ಆಗೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನೇನಾದರೂ ತಪ್ಪುಗಳು ಹುಡುಕ್ತಾರೆ, ಅವಾಗ ಮಾನಿಟೈಸನ್ ಇಷ್ಟು ದಿನಕ್ಕೆ ಆಗುತ್ತೆ, ಅಷ್ಟು ದಿನಕ್ಕೆ ಆಗುತ್ತೆ ಅಂತ ಟೈಮ್ ಕೊಟ್ಬಿಡ್ತಾರೆ. ಆಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ಯೂಟ್ಯೂಬಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆ ಥರ ತಪ್ಪುಗಳಂತೂ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಏನೇ ಮಾಡಿದ್ರು ಅದು ನಿಮ್ಮ ಸ್ವಂತ ಇರಲಿ. ಈ ಟಿ ವಿಲಿ ಬರೋದು ಧಾರಾವಾಹಿ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳೋದು, ಟಿ ವಿ ಆಮೇಲೆ ಸಿನಿಮಾದೆಲ್ಲರೂ ಏನಾದರೂ ಒಂದು ಹಾಕೊಳ್ಳೋದನ್ನೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಏನೇ ಮಾಡಿದ್ರು ನಿಮ್ಮ ಸ್ವಂತ ಮಾಡಿರಿ. ಯೂಟ್ಯೂಬ್ನ ಅದು ರೂಲ್ಸ್ ಇರೋದೇ ಅದೇ ಥರ ತಾನೇ. ಅದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಅವಾಗ ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟು ಅದನ್ನು ತಿಳ್ಕೊಬೇಕು ನಾವು. ಯೂಟ್ಯೂಬ್ ಬಗ್ಗೆ ನಾವು ಫಸ್ಟು ತಿಳ್ಕೊಂಡು ಆಮೇಲೆ ನಾವು ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಅಯ್ಯೋ ಯಾರೋ ಆಮೇಲೆ ಏನಂತಾರೆ ಗೊತ್ತಾ? ಯಾರ್ದಾರ ಲೈವ್ಗೆ ಹೋಗ್ಬೇಕಾದ್ರೆ, ಇಲ್ಲ ಅವ್ರು ಹೇಳಿದ್ರು ನಾವು ಆ ಥರ ಹಾಕೋಬೋದು ಅಂತ ಹೇಳಿದ್ರು, ಅದಕ್ಕೆ ಹಾಕೋಗ್ಬಿಟ್ಟೆ, ಇವಾಗ ನಮ್ಮ ಚಾನಲ್ ಈ ಥರ ಆಗೋಯ್ತು ಅಂತಾರೆ. ಅದಕ್ಕೆ ಆ ಥರ ಯಾರ್ದೋ ಮಾತು ಕೇಳೋಕ್ಕೆ ಹೋಗ್ಬೇಡ್ರಿ. ನೀವು ಯಾರ ಮಾತು ಕೇಳೋಕ್ಕೆ ಹೋಗ್ಬೇಡ್ರಿ, ಆಯಿತಾ? ಯೂಟ್ಯೂಬ್ ಅದೇ ಯೂಟ್ಯೂಬ್ ನಿಯಮದ ರೂಲ್ಸ್ ಇರ್ತದೆ, ಅದನ್ನು ನೀವು ಓದ್ಕೊಳ್ರಿ. ಆಗ ನಿಮ್ಗೆ ಬೇರೆ ಯಾರ ಮಾತು ಕೇಳ್ದೇನೆ ನೀವು ಅದನ್ನು ಓದ್ಕೊಬಿಟ್ರೆ ಬೇರೆ ಯಾರ ಮಾತು ಕೇಳೋದಿಲ್ಲ ನೀವು. ಆವಾಗ ಇವಾಗ ನಿಮಗೆ ಸ್ಟ್ರೈಕ್ ಬಂದಿರ್ತದೆ, ಬೇರೆಯವ್ರು ಬರ್ತಾರಾ ಅದನ್ನು ರಿಮೂವ್ ಮಾಡೋಕ್ಕೆ? ನಿಮ್ಮ ಚಾನಲ್ಗೆ ತಾನೇ ಪ್ರಾಬ್ಲಮ್ ಆಗೋದು. ಅವ್ರು ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ಏನಿಲ್ಲ ಹಾಕೋಬೋದು, ಹಾಕೊಳ್ರಿ. ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರ ಮಾತು ಹೋಗಿ ಕೇಳ್ತೀರಾ, ನಿಮ್ಮ ಚಾನಲ್ಗೆ ಹಾಕತ್ತೀರಾ, ಕಾಪಿ ಸ್ಟ್ರೈಕ್ ತಗೋತೀರಾ. ಅರ್ಥ ಆಯ್ತಾ? ಆ ಥರ ಎಲ್ಲ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ AI ವಿಡಿಯೋ ಅಂತ ಬರುತ್ತಲ್ಲ, ಈ ಗೊಂಬೆದೆಲ್ಲ ಬರುತ್ತಲ್ಲ, ಅದು ಅಷ್ಟೇ. ಅದು ಹಾಕಿದ್ರೆ ವ್ಯೂ ಜಾಸ್ತಿ ಬರುತ್ತೆ. ತುಂಬ ಜನ 1 ಲ್ಯಾಕು 2 ಲ್ಯಾಕು ಆ ಥರ ಎಲ್ಲ ಓಡುತ್ತೆ. ಆದರೆ ಏನಾದ್ರು ನೀವು ಯೂಸ್ ಮಾಡಬೇಕು ಅಂದರೆ ನೀವು ಫಸ್ಟು ಅಲ್ಲಿ ಮೆನ್ಷನ್ ಮಾಡಿ, ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿ ನೀವು ಮೆನ್ಷನ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ನಿಮಗೆ ಕಾಪಿ ಸ್ಟ್ರೈಕ್ ಬರೋದಿಲ್ಲ. ನೀವೇನಾದ್ರು ಮೆನ್ಷನ್ ಮಾಡ್ದೇ ಯಾರ್ದೋ ಮಾತು ಕೇಳ್ಕೊಂಡು ನೀವೇನಾದರೂ ಯೂಸ್ ಮಾಡ್ತು ಅಂದರೆ ನಿಮ್ಮ ಚಾನಲ್ಲು ಹೊರಟೋಗುತ್ತೆ. ಅದಕ್ಕೆ ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೀವು ಕಷ್ಟಪಟ್ಟು ಮಾಡಿರ್ತೀರ, ನಾವು ಎಷ್ಟು ಕಷ್ಟಪಟ್ಟಿರ್ತೀವಲ್ವ ಒಂದು ಚಾನಲ್ಲು ಇದು ಮಾಡೋದಕ್ಕೆ. ಆ ಥರ ಯಾರ್ಯಾರ್ದೋ ಮಾತು ಕಟ್ಕೊಂಡು ಚಾನಲ್ ಏನಾರು ಹೋಗ್ಬಿಡ್ತು ಅಂದರೆ ನಮ್ಮ ಚಾನಲ್ ಅವ್ರು ಏನಾರು ಕೊಡ್ತಾರಾ? ಇಲ್ಲ ತಾನೇ. ಆ ಥರ ನಿಮ್ಮ ಸ್ವಂತ ಬುದ್ಧಿ ಇರಲಿ. ಬೇರೆಯವ್ರ ಮಾತು ನೀವು ಕೇಳೋಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತದಿಂದ ಮಾಡಿ. ಏನೇ ಮಾಡಿದ್ರು ನಿಮ್ಮ ಸ್ವಂತ ಬುದ್ಧಿ ಇರಲಿ. ಬೇರೆಯವ್ರ ಮಾತು ಎಲ್ಲ ಕೇಳೋಕ್ಕೆ ಹೋಗಬೇಡಿ. ಇವಾಗ ಕಾಪಿ ರೈಟ್ನ ಯಾವ ಥರ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅರ್ಥ ಆಯ್ತಾ? ನೋಡಿ, ನಮ್ಮ ಒಂದು ವೀಡಿಯೋಗೆ ಕಾಪಿ ರೈಟ್ ಬಂದಿದೆ, ಅದು ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನಮಗೆ ಕಾಪಿರೈಟ್ ಯೂಟ್ಯೂಬಿಂದ ಈ ಥರ ವೀಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್ ಅಂತ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಹಾಗೆ
ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ವ್ಯೂ ಆಲ್ ಆ್ಯಕ್ಷನ್ಸ್ ಅಂತ ಇರುತ್ತೆ ಬ್ಲೂ ಕಲರ್ನಲ್ಲಿ. ಆ ಬ್ಲೂ ಕಲರ್ ಲೈನ್ನ ಕ್ಲಿಕ್ ಮಾಡಬೇಕು ನೀವು. ಆಮೇಲೆ ಡಿಫಾಲ್ಟ್ ಬ್ರೌಸರ್ನ ಕ್ಲಿಕ್ ಮಾಡಿ, ಲಾಸ್ಟ್ ಆಪ್ಷನ್ ಮಾಡಿದ ತಕ್ಷಣ ಅದು ಯಾವ ವಿಡಿಯೋಗೆ ನಮಗೆ ಕಾಪಿರೈಟ್ ಬಂದಿದೆ ಅಂತ ತೋರಿಸುತ್ತೆ. ನಮಗೆ ಕಾಪಿರೈಟ್ ಬಂದಿರೋದು ಈ ವಿಡಿಯೋಗೆ, ಒಂದು ಲೈವ್ಗೆ ಅಂತ ಬಂದಿದೆ ನೋಡಿ. ಅಲ್ಲಿ ಆಡಿಯೋ ಬಂದಿರೋದು ನೋಡಿ, ನಿನ್ನು ಕೋರಿ ತೆಲುಗು ಮೂವಿ ಸಾಂಗ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಡಿಯೋದಲ್ಲಿ. ಸೊ ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಲಾಸ್ಟ್ ಆಪ್ಷನ್ ಮಾನಿಟೈಸ್ಡ್ ಅಂತ ಇದೆಯಲ್ಲ, ಮತ್ತೆ ಅದನ್ನ ಕ್ಲಿಕ್ ಮಾಡಬೇಕು. ರೆಡ್ ಕಲರಲ್ಲಿ ಲೈನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ರಿವ್ಯೂ ಇಶ್ಯೂಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ರಿವ್ಯೂ ಇಶ್ಯೂಸ್ ಅದು ರಿವ್ಯೂ ಇಶ್ಯೂಸ್ನ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಮತ್ತು ಆಡಿಯೋ ಮೇಲೆ ಇದೆಯಲ್ಲ ನಿನ್ನು ಕೋರಿ ತೆಲುಗು ಮೂವಿ ಸಾಂಗ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಬರುತ್ತೆ. ಎರಡು ಸಾಂಗ್ ಬರುತ್ತೆ, ಟ್ರಿಮ್ ಸೆಗ್ಮೆಂಟ್ ಬರುತ್ತೆ, ಇಲ್ಲ ಡಿಸ್ಪ್ಯೂಟ್ ಬರುತ್ತೆ. ನಮಗೆ ಎರಡು ಸಾಂಗ್ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಟ್ರಿಮ್ ಸೆಗ್ಮೆಂಟ್ ಮಾಡ್ಬೋದು. ಟ್ರಿಮ್ ಅಂದರೆ ಅವ್ರು ಕಟ್ ಮಾಡ್ತಾರೆ, ಯಾವುದು ಕಾಪಿರೈಟ್ ಬಂದಿದೆಯಲ್ಲ ಆ ವಿಡಿಯೋ ಮಾಡ್ತಾರೆ. ಸೊ ನಾನು ಎರಡು ಸಾಂಗ್ ಮಾಡ್ತೀನಿ. ಸೊ ಎರಡು ಸಾಂಗ್ ಮಾಡಿದ್ರೆ ಅದು ಬ್ಯಾಕ್ಗ್ರೌಂಡದು ಸಾಂಗ್ ಹೋಗ್ಬಿಡುತ್ತೆ. ಸೊ ಎರಡು ಸಾಂಗ್ ಮಾಡಿದೆ, ಸೇವ್ ಮಾಡಿದೆ, ಕನ್ಫರ್ಮ್ ಚೇಂಜಸ್ ಅಂತ ಇತ್ತಲ್ಲ ಅದನ್ನ ಕ್ಲಿಕ್ ಮಾಡಿದೆ. ನಂದಾಯಿತು. ಸೊ ಅದು ಸೇವ್ ಆಗ್ತಿದೆ. ಮತ್ತು ಸೇಮ್ ಪೇಜ್ ಓಪನ್ ಆಗುತ್ತೆ. ಈಗ ನೋಡಿ ವಿಡಿಯೋ ಪ್ರೊಸೆಸಿಂಗ್ ಅಂತ ಬರುತ್ತೆ, ಅಂದರೆ ಮತ್ತೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ಎಡಿಟಿಂಗ್ ಪ್ರೊಸೆಸಿಂಗ್ ಅಂತ ಬರ್ತಿದೆಯಾ, ಹಂಗಾದ್ರೆ ನಿಮ್ಮದು ಸೆಗ್ಮೆಂಟ್ ಕಟ್ ಮಾಡ್ತಾರೆ. ಅದು ಬಂದು ಒಂದು 10 ಮಿನಿಟ್ಸ್ ಇಲ್ಲಾಂದರೆ 1 ಅವರ್ ಬಿಟ್ಟಾದಮೇಲೆ ಅದು ತೋರಿಸುತ್ತೆ, ಮಾನಿಟೈಸ್ಡ್ ಅಂತ ತೋರಿಸುತ್ತೆ. ಇಷ್ಟೇ ಕಾಪಿರೈಟ್ನ ರಿಮೂವ್ ಮಾಡೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಅಲ್ಲಿ ಗ್ರೀನ್ ಕಲರ್ ಸಿಂಬಲ್ ಬರುತ್ತೆ ನೋಡಿ, ಡಾಲರ್ ಸಿಂಬಲ್ ಬರುತ್ತೆ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ನಿಮ್ಗೇನಾದರೂ ಅನಿಸಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಅರ್ಧಂಬರ್ಧ ವಿಡಿಯೋ ನೋಡೋಕ್ಕೆ ಹೋಗಬೇಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ತುಂಬ ಜನಕ್ಕೆ ಈ ಟುಗೆದರ್ ಲೈವ್ ಹೇಗೆ ಮಾಡೋದು ಅಂತಲೂ ಗೊತ್ತಿರೋದಿಲ್ಲ. ಅದನ್ನು ನಾವು ನಮ್ಮ ವಿಡಿಯೋ ಮಾಡಿ ಹಾಕಿದ್ದೀವಿ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡೋದೇ ಇಲ್ಲ. ಲೈವಲ್ಲಿ ಬಂದು ಕೇಳ್ತಾರೆ ಹೇಗೆ ಮಾಡೋದು ಅಂತ. ನಾನು ಪದೇ ಹೇಳ್ತಾ ಇರ್ತೀನಿ, ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿರಿ, ಅದರಲ್ಲಿ ಇದೆ ಅಂತ ಹೇಳ್ತಾ ಇರ್ತೀನಿ. ಯಾರಾದರೂ ನಿಮಗೆ ಟುಗೆದರ್ ಲೈವ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ನಾವು ಹಾಕಿದ್ದೀವಿ, ಬ್ಲೂ ಕೊಡೋದು ಹೇಗೆ ಅಂತಲೂ ನಾವು ಹಾಕಿದ್ದೀವಿ. ಅದನ್ನೆಲ್ಲ ಚೆಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ತುಂಬ ಜನಕ್ಕೆ ನಾನು ಲೈವಲ್ಲಿ ಬರ್ತಾಯಿದ್ರಲ್ಲ, ಅವ್ರು ಕೇಳ್ತಾರೆ ಅದನ್ನ ಲೈವಲ್ಲೇ ತೋರಿಸಿ ಅಂತ. ಅದಕ್ಕೆ ನಾವು ವೀಡಿಯೋನೇ ಮಾಡಿ ಹಾಕಿದ್ದೀವಿ. ಪದೇ ಎಲ್ರಿಗೂ ಲೈವಲ್ಲಿ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ನಾವು ವೀಡಿಯೋನೇ ಮಾಡಿ ಹಾಕಿದ್ದೀವಿ. ಅಲ್ಲಿ ಹೋಗಿ ಚೆಕ್ ಮಾಡಿ. ಆಮೇಲೆ ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮನ ವಿಜಯ್ ಕುಮಾರ್ ಅಂತ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಖಂಡಿತ ನಾನು ಅದರಿಂದನೇ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಯಾರೇ ವೀಡಿಯೋ ನೋಡಿದ್ರು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.